ಇದನ್ನ ಗೂಂಡಾ ಆಕ್ಟ್ ಅಂತ ಕರೀತಾರೆ. ಅದರ ಕಲಂ 3ರಲ್ಲಿ ನಮಗಿರುವಂತಹ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವು ಗೂಂಡಾ ಕಾಯ್ದೆಯನ್ನ ಮತ್ತೆ ಇಬ್ರು ವ್ಯಕ್ತಿಗಳ ಮೇಲೆ ಈಗ ಜಾರಿ ಮಾಡಿದ್ದೇವೆ. ಒಬ್ಬನ ಹೆಸರು ರೆಹಮತ್ ಅಂತಂದು, ಇವನು ಹಳೆ ಹುಬ್ಬಳ್ಳಿ ಕಸಬಾಪೇಟೆ ಗಂಟಿಕೆರೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಇದೆ. ಮತ್ತೆ ಇವನ ಮೇಲೆ ಈವರೆಗೂ ಒಟ್ಟು 27 ಪ್ರಕರಣಗಳು ದಾಖಲಾಗಿದೆ. ಒಂದು ಕೊಲೆ ಪ್ರಕರಣ, 3 ಕೊಲೆ ಪ್ರಯತ್ನದ ಪ್ರಕರಣ, ಒಂದು ಅಟ್ರಾಸಿಟಿ ಪ್ರಕರಣ, 2 NDPS, ಒಂದು ಆರ್ಮ್ಸ್ ಆಕ್ಟ್ ಸೇರಿದಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿದೆ. ಇವನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂಧನದ ಆದೇಶ ಮಾಡಿ ಬಿಟ್ಟು ಬಂದಿರುವಂತ ಕೆಲಸ ಆಗಿದೆ. ಅದೇ ರೀತಿ ಇನ್ನೊಬ್ಬ ಮೊಹಮ್ಮದ್ ರಫೀಕ್ ಅಂತಂದು, ಇವನ ಮೇಲೆ ಒಟ್ಟು 13 ಪ್ರಕರಣಗಳಿದೆ. ಇದರಲ್ಲಿ 3 ಕೊಲೆ ಪ್ರಯತ್ನದ ಪ್ರಕರಣ, 2 ಡ್ರಗ್ಸ್ ಪ್ರಕರಣ, ಒಂದು ಆರ್ಮ್ಸ್ ಆಕ್ಟ್ ಪ್ರಕರಣ ಸೇರಿದಂತೆ 13 ಪ್ರಕರಣ. ಇವನ್ನ ನಾವು ಬೆಳಗಾವಿ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟು ಬಂದಿದ್ದೇವೆ. ಇವನ್ನ ಈ ಹಿಂದೆ 2025ರಲ್ಲಿ ಕಲಬುರಗಿ ಜಿಲ್ಲೆಗೆ ಗಡಿಪಾರು ಮಾಡಿದ್ವಿ. ಗಡಿಪಾರು ಮಾಡಿದಾಗ್ಯೂ ಕೂಡ ಅವನು ಗಡಿಪಾರು ಅವಧಿಯನ್ನ ಮುಗಿಸ್ಕೊಂಡ್ ಬಂದು ಇಮಿಡಿಯೇಟ್ ಆಗಿ ಅವನು ಮತ್ತೊಂದು ಕೃತ್ಯದಲ್ಲಿ ತೊಡಕೊಂಡಿದ್ದಾನೆ ಅಂತ ಅವನ ಮೇಲೆ ಗೂಂಡಾ ಆಕ್ಟ್ ಜಾರಿ ಮಾಡುವಂಥದ್ದು ಮಾಡಿದ್ವಿ.